ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ 11.6 ಅನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ, ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ. ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, ಕಾಗದ, ನಿಮ್ನ ದರ್ಪಣ, ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನ ನಾವು ನೋಡೋದಾದ್ರೆ, ನಿಮ್ನ ದರ್ಪಣವನ್ನ ತೆಗೆದುಕೊಂಡು ಅದನ್ನ ಸೂರ್ಯನ ಕಡೆ ಮುಖ ಮಾಡಿ ಹಿಡಿಯಬೇಕು. ದರ್ಪಣದಿಂದ ಪ್ರತಿಫಲಿತವಾದ ಬೆಳಕನ್ನ ಒಂದು ಕಾಗದ ಹಾಳೆಯ ಮೇಲೆ ಪಡೆಯಲು ನಾವು ಪ್ರಯತ್ನಿಸಬೇಕು. ಕಾಗದದ ದೂರವನ್ನ ಹೊಂದಾಣಿಕೆ ಮಾಡಿ ಅದರ ಮೇಲೆ ತೀವ್ರ ಪ್ರಕಾಶದ ಬೆಳಕಿನ ಬಿಂದುವನ್ನ ಪಡೆಯಬೇಕು. ಇದಕ್ಕಾಗಿ ನಾವು ಚಿತ್ರ 11.14 ಗಮನಿಸಬೇಕು. ಈ ಚಿತ್ರದಲ್ಲಿ ಇರುವಂತೆ ನಾವು ವ್ಯವಸ್ಥೆಯನ್ನ ಮಾಡಬೇಕು. ಕೆಲವು ನಿಮಿಷಗಳವರೆಗೆ ದರ್ಪಣ ಮತ್ತು ಕಾಗದದ ಹಾಳೆಯನ್ನ ಅಲುಗಾಡಿಸದಂತೆ ಹಾಗೆ ಹಿಡಿಯಬೇಕು. ಕಾಗದವು ಸುಡಲು ಪ್ರಾರಂಭಿಸುವುದೇ ಎಂಬುದನ್ನ ಗಮನಿಸಬೇಕು. ಚಟುವಟಿಕೆಯನ್ನ ನಾವೀಗ ನೋಡೋಣ. ಇಲ್ಲಿ ಕಾಗದವನ್ನ ತೆಗೆದುಕೊಂಡಿದ್ದೀವಿ, ನಿಮ್ನ ದರ್ಪಣವನ್ನ ತೆಗೆದುಕೊಂಡಿದ್ದೀವಿ. ಸೂರ್ಯನ ಕಡೆ ಮುಖ ಮಾಡಿ ಬೆಳಕಿನ ಪ್ರಕಾಶಮಾನವಾದ ಬಿಂದು ಮೂಡುವಂತೆ ನಾವು ಹೊಂದಾಣಿಕೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಕಾಶಮಾನವಾದ ಬೆಳಕಿನ ಕಿರಣಗಳ ಬಿಂದು ಕಾಣಿಸ್ತಾ ಇದೆ. ಕೆಲವು ನಿಮಿಷಗಳವರೆಗೆ ನಾವು ಹೀಗೆ ಹಿಡಿದಾಗ ಕಾಗದವು ಏನಾಗುತ್ತದೆ ಎಂಬುದನ್ನ ಗಮನಿಸಬೇಕು. ನೋಡಿ, ಇಲ್ಲಿ ಕಾಗದವು ಸುಡಲು ಪ್ರಾರಂಭಿಸಿದೆ. ಕಾಗದವು ಸುಟ್ಟಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಫಲಿತಾಂಶವನ್ನ ನಾವು ನೋಡೋದಾದ್ರೆ, ನಿಮ್ನ ದರ್ಪಣವು ತನ್ನ ಪ್ರತಿಫಲನ ಮೇಲ್ಮೈ ಮೇಲೆ ಬಿದ್ದ ಎಲ್ಲಾ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತದೆ. ಹಾಗಾಗಿ ಕಾಗದವು ಸುಡುತ್ತದೆ. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.